ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡೋಣಂತೆ. ಕೆಇ ಅವರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಬಹುದಿತ್ತು, ದಯವಿಟ್ಟು ಕೆಇ ಅವರಿಗೂ ಕೂಡ ಈ ಒಂದು ವಿಡಿಯೋ ತಲುಪಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪರೆಂಟ್ ಆಗಿ ನಾವು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ ಅಂತ ನೀವೇನು ಹೇಳ್ತೀರಿ ಮತ್ತೆ ಹೇಳ್ತಾ ಬರ್ತಾ ಇದ್ದೀರಿ. ಸೊ ಡೆಫಿನೆಟ್ಲಿ ಇಲ್ಲಿವರೆಗೆ ಮಾಡಿದ್ದೀರಿ. ಈಗ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಅಂತ ಬಂದಾಗ, ಸೊ ಅಥವಾ ಬೇರೆ ಕೋರ್ಸ್ಗಳ ಅಲಾಟ್ಮೆಂಟ್ ಅಂತ ಬಂದಾಗ ಅದರಲ್ಲಿನೂ ಕೂಡ ಕೆಲವೊಂದಷ್ಟು ಟ್ರಾನ್ಸ್ಪರೆನ್ಸಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದನ್ನ ಕೊಡುವಂತಹ ಕೆಲಸ ಕೆಇ ಅವರಿಂದ ಆಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮೊದಲನೇದಾಗಿ ಹೇಳೋದಕ್ಕೆ ಹೊರಟಿರುವಂತದ್ದು ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಬಗ್ಗೆ. ಸಿ, ನಿಮಗೆಲ್ಲ ಗೊತ್ತೇ ಇದೆ, ಕೆಇ ಅವರು 6ನೇ ತಾರೀಕು ಅಂದ್ರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಮಾಕ್ ಅಲಾಟ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ 9ನೇ ತಾರೀಕಿನವರೆಗೆ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟುಬಿಟ್ಟು 15ನೇ ತಾರೀಕಿಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫೈನ್, ಅದಕ್ಕೆ ಆ ಒಂದು ಡೇಟ್ಗೆ ತಕ್ಕ ಹಾಗೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೂಡ ಸರಿಯಾಗಿ ಫಾಲೋ ಮಾಡ್ತಾ ಹೋಗೋಣಂತೆ. ಆದ್ರೆ ನಾನು ಕೇಳ್ತಾ ಇರೋದು ಕೆಇ ಅವರಿಗೆ, ಸೊ ಕೆಇ ಅವರು ಒಂದು ಸೀಟ್ ಮೆಟ್ರಿಕ್ಸ್ ಅನ್ನ ಬಿಡ್ತಾರೆ, ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಅಂತ ಹೇಳಿ 2ನೇ ತಾರೀಕಿಗೆ. ಅದಾದ ಮೇಲೆ ಮೊನ್ನೆ 30ನೇ ತಾರೀಕಿಗೆ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಅಂತ ಬಿಡ್ತಾರೆ. ಆದರೆ ನಾವು ಕೇಳ್ತಾ ಇರೋದು, ಪ್ರತಿ ವರ್ಷ ಕೊಡೋ ಹಾಗೆ ನಮಗೆ ಡೀಟೇಲ್ ಆದ ಸೀಟ್ ಮೆಟ್ರಿಕ್ಸ್ ಅನ್ನ ಮೊದಲು ರಿಲೀಸ್ ಮಾಡಿ. ಅದು ಮಾಕ್ ಅಲಾಟ್ಮೆಂಟ್ ಗಿಂತ ಮುಂಚೆ ರಿಲೀಸ್ ಮಾಡಿದ್ರೆ ಬಹಳ ಒಳ್ಳೇದು. ಅಟ್ ಲೀಸ್ಟ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಅದು ರಿಲೀಸ್ ಮಾಡಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಕರೆಕ್ಟ್ ಆದ ಕಾಲೇಜ್ ಕೋಡ್ಗಳು ಸಿಗ್ತಾ ಇಲ್ಲ. ಯಾವ್ದು ಹೊಸ ಕಾಲೇಜು, ಯಾವ್ದು ಹಳೆ ಕಾಲೇಜು, ಯಾವ ಕಾಲೇಜಲ್ಲಿ ಕೋರ್ಸಸ್ಗಳು ಆಡ್ ಆಗಿದೆ, ಡಿಲೀಟ್ ಆಗಿದೆ, ಇದರ ಇನ್ಫಾರ್ಮೇಶನ್ ನೀವು ರಿಲೀಸ್ ಮಾಡಿರುವಂತಹ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಸಿಗ್ತಾ ಇಲ್ಲ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು. ಸೊ ಈ ಒಂದು ಸೀಟ್ ಮೆಟ್ರಿಕ್ಸ್ ಏನಿದೆ, ಇದು ಸ್ಕ್ಯಾನ್ ಮಾಡಿ ಹಾಕಿರುವಂತದ್ದು. ಇಲ್ಲಿ ನಾವು ಕಾಲೇಜಸ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕೂ ಕೂಡ ಬರೋದಿಲ್ಲ. ಅದು ಅಲ್ಲದೆ ಪ್ರತಿಯೊಂದು ಕಾಲೇಜಲ್ಲೂ ಡಿಸ್ಟ್ರಿಬ್ಯೂಷನ್ ಅನ್ನು ಯಾವ ರೀತಿ ಕೊಟ್ಟಿದ್ದಾರೆ ಇವರು, ಕರೆಕ್ಟ್ ಆಗಿ ನೋಡಿ. ಕ್ಯಾಟಗರಿ 1 ಗೌರ್ಮೆಂಟ್ ಕೆಇಎಸ್ ಸೀಟ್ ಅಂತ ಕೊಡ್ತಾರೆ. ಇದರಲ್ಲಿ PH ಕ್ಯಾಟಗರಿ ಎಷ್ಟು, ಸ್ಪೆಷಲ್ ಕ್ಯಾಟಗರಿ ಎಷ್ಟು, HK ಎಷ್ಟು, RK ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕ ಎಷ್ಟು ಅಂತ ಕೊಡ್ತಾರೆ ಹೊರತು ಆ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಯಾಟಗರಿ ಅವರಿಗೆ ಎಷ್ಟು ಸೀಟ್ಗಳು ಅಲಾಟ್ ಆಗಿದೆ ಅನ್ನೋದರ ಇನ್ಫಾರ್ಮೇಶನ್ ಇಲ್ಲ. ಸಿ, ಲಾಜಿಕಲಿ ಸ್ಪೀಕಿಂಗ್ ವಿದ್ಯಾರ್ಥಿಗಳಿಗೆ ಅದು ಬೇಕು ಅಂತ ಏನಿಲ್ಲ, ಅದು ಇಲ್ಲದೇನು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಬಹುದು. ಆದ್ರೆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನಮ್ಮ ಕೆಟಗರಿಯಲ್ಲಿ ಇಷ್ಟು ಸೀಟ್ಗಳು ಅಲಾಟ್ ಆಗಿದೆ ಅಥವಾ ಎಷ್ಟು ಪರ್ಸೆಂಟ್ ನಮ್ಮ ಕೆಟಗರಿಗೆ ಅಲಾಟ್ಮೆಂಟ್ ಮಾಡಿದರೆ ಕೆಇ ಅವರು ಅನ್ನೋ ಒಂದು ಟ್ರಾನ್ಸ್ಪರೆನ್ಸಿ ಆದ್ರೂ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಬೇಕಲ್ವಾ. ನೋಡಿ, SC ಕೆಟಗರಿಯಲ್ಲಿ ABC ಅಂತ ಗ್ರೂಪ್ ಮಾಡಿದಿರಿ. ಸೊ ಅದರಲ್ಲಾದ್ರೂ ಎಷ್ಟು ಪರ್ಸೆಂಟ್ ಎಗೆ ಕೊಟ್ಟಿದ್ದೀವಿ, ಎಷ್ಟು ಪರ್ಸೆಂಟ್ ಬಿ ಕೊಟ್ಟಿದ್ದೀವಿ, ಎಷ್ಟು ಪರ್ಸೆಂಟ್ ಸಿ ಕೊಟ್ಟಿದ್ದೀವಿ, ಅದರ ಕ್ಲಾರಿಫಿಕೇಶನ್ ಇಲ್ಲ ಅಂತ ಅಂದ್ರೆ ಸುಮ್ಮನೆ ಸೀಟ್ ಮೆಟ್ರಿಕ್ಸ್ ಒಂದನ್ನ ರಿಲೀಸ್ ಮಾಡಿಬಿಟ್ಟೆ, ಸೊ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಟ್ಟುಬಿಟ್ಟೆ ಅಂದ್ರೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಕಟ್ ಆಗಿ ಅಥವಾ ಪಾಲಕರಿಗೆ ಕ್ಲಿಯರ್ ಕಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೀಡಬೇಕಾಗ್ತದೆ. ಇದೇ ಕೆಇ ಅವರು ಲಾಸ್ಟ್ ಇಯರ್ ನೀಡಿದ್ದನ್ನ ನಾನು ತೋರಿಸ್ತೀನಿ ನೋಡಿ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನೀಡಿರುವಂತದ್ದು ನಾವು ಒಪ್ಕೋತೀನಿ. ಈ ವರ್ಷ ಗೌರ್ಮೆಂಟ್ ಕಡೆಯಿಂದ ಬಹಳ ಲೇಟ್ ಆಗಿ ಬಂದಿದೆ, ಹೌದು. ಈಗ ಬಂದು ಕೂಡ 5 ದಿನ ಆಯ್ತು ಅಲ್ವಾ. 5 ದಿನ ಆದ್ರೂ ಕೂಡ ಕೆಇ ವೆಬ್ಸೈಟ್ ಅಲ್ಲಿ ಈ ಡೀಟೇಲ್ ಸೀಟ್ ಮೆಟ್ರಿಕ್ಸ್ ಇನ್ನೂ ಕೂಡ ಯಾಕೆ ರಿಲೀಸ್ ಆಗಿಲ್ಲ ಅನ್ನೋದು ನನ್ನ ಕ್ವಶನ್. ನೋಡಿ ಇಲ್ಲಿ, ಸೊ ಲಾಸ್ಟ್ ಇಯರ್ ನಿಮಗೆ ರಿಲೀಸ್ ಮಾಡಿರೋದನ್ನು ತೋರಿಸ್ತೀನಿ. ಇದು ಸ್ಪೆಷಲ್ ಕ್ಯಾಟಗರಿ ಲಾಸ್ಟ್ ಇಯರ್ ಕೊಟ್ಟಿರುವಂತದ್ದು ನೋಡಿ. ಎಷ್ಟು ನೀಟಾಗಿ ಯಾವ ಕಾಲೇಜ್ ಕೋಡ್ ಇದೆ ನೋಡಿ, ಇಲ್ಲಿ ಕಾಲೇಜ್ ಕೋಡ್ ಇದೆ, ಯಾವ ಕಾಲೇಜ್ ಅಂತ ಇದೆ, ಶಾರ್ಟ್ ಫಾರ್ಮಲ್ ಆದ್ರೂ ಇರ್ಲಿ. ಸೊ ಯಾವ್ಯಾವ ಕೋರ್ಸಸ್ ಅಲ್ಲಿ NCC ಎಷ್ಟು ಸೀಟ್ ಕೊಟ್ಟಿದ್ದಾರೆ, PH ಕ್ಯಾಟಗರಿಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ, ಟೋಟಲ್ ಎಷ್ಟು ಸೀಟ್ ಇದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡಿದ್ರು. ಇದು ಸ್ಪೆಷಲ್ ಕ್ಯಾಟಗರಿ. ಇದು ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿ ನೋಡಿ. ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿಯಲ್ಲೂ ಕೂಡ ಇಲ್ಲಿ 2A 2B 3A 3B 3BR 3BK GM GMK GMR ಅಂತೇಳಿ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಎಷ್ಟು ನೀಟಾಗಿ ಕೊಟ್ಟಿದ್ರು. ಈ ಒಂದು PDF ಅನ್ನ ನಾವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಸರ್, ಇದು ಇನ್ನೂ PDF ಕೆಇ ಅವ್ರ ಹತ್ರ ಬಂದಿಲ್ಲ ಅನ್ನೋದು ರಾಂಗು. ಯಾಕೆ ಅಂತ ಅಂದ್ರೆ, ಸೊ ಗೌರ್ಮೆಂಟ್ ಅವರು ಕೊಟ್ಟ ಮೇಲೆ ಇದು ಕೆಇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಒಂದು ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡೇ ಅಲಾಟ್ಮೆಂಟ್ ಮಾಡ್ಬೇಕಾಗ್ತದೆ. ಸುಮ್ನೆ ಇಷ್ಟು ಸೀಟು ಕೆಟಗರಿಗೆ, ಇಷ್ಟು ಸೀಟು 2Aಗೆ, ಇಷ್ಟು ಸೀಟು SCಗೆ, ಇಷ್ಟು ಸೀಟು GM ಅಂತ ಹಂಚ್ಲಿಕ್ಕೆ ಬರೋದಿಲ್ಲ, ಹೌದಾ. ಸೊ ಆ ಕಾರಣಕ್ಕೆ ನಾನ್ ಕೇಳ್ಕೊಳ್ಳೋದು, ಕೆಇ ಅವ್ರ ಹತ್ರ ಈ PDF ರೆಡಿ ಆಗಿರ್ತದ, ಅದನ್ನ ತಮ್ಮ ಒಂದು ವೆಬ್ಸೈಟ್ ಅಲ್ಲಿ ಹಾಕೋದಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿನೂ ಕೂಡ ತೋರಿಸ್ತಾ ಇದ್ದೀನಿ ನಾನು. ರೆಸ್ಟ್ ಆಫ್ ಕರ್ನಾಟಕ ಕ್ಯಾಟಗರಿಯಲ್ಲಿ ನಿಮಗೆ ಈಗ ನೀಡಿರುವಂತದ್ದು ಈ ರೀತಿ ಕೊಟ್ಟಿದ್ದಾರೆ. ನಾ ಯಾವ್ದಾದ್ರು ಪ್ರೈವೇಟ್ ಕಾಲೇಜಸ್ಗಳನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಕೊಟ್ಟಿರುವಂತದ್ದು ಈ ರೀತಿ ಇದೆ, ಹೌದಾ. ಸೊ ಇಲ್ಲಿ ನೋಡಿ,
ಈ ರೀತಿ ಇಲ್ಲೊಂದು ಅಗಡಿ ಕಾಲೇಜಲ್ಲಿ ನೋಡಿ SCB ಎಷ್ಟು, SCC ಎಷ್ಟು, C1 ಎಷ್ಟು ಅಂತ ಕೊಟ್ಟಿದ್ದಾರೆ. ಆದ್ರೆ ನಾನ್ ಕೇಳ್ಕೊಳ್ಳೋದು, ಈ ಕಾಲೇಜ್ಗೆ ಕೋಡ್ ನಂಬರ್ ಎಲ್ಲಿದೆ? ಕಾಲೇಜ್ ಕೋಡ್ ಎಲ್ಲಿದೆ? ಎಲ್ಲಿ ಕಾಣಿಸ್ತಾ ಇದೆ ನಮಗೆ? ಕಾಲೇಜ್ ಕೋಡ್ ಇಲ್ಲದೆ ವಿದ್ಯಾರ್ಥಿಗಳು ಹೇಗೆ ಅದನ್ನ ಸೆಲೆಕ್ಟ್ ಮಾಡಬೇಕು, ಅಂದ್ರೆ ಹೇಗೆ ಅದನ್ನ ಸರ್ಚ್ ಮಾಡಬೇಕು? ಸೊ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದೀವಿ ಅಂತ ಹೇಳ್ತಾರೆ ನೋಡಿ. ಇಲ್ಲಿ AMC ಕಾಲೇಜ್ ಫಾರ್ ಎಕ್ಸಾಂಪಲ್ ಈ ರೀತಿ 2A 2B SA SC ST ಇವೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ SCC ಕ್ಯಾಟಗರಿ, SCC1, ಸೊ ಅಂದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿದೀವಿ ಅನ್ನೋದಾದ್ರೂ ಬೇಕಲ್ವಾ? ಸೊ SCC ಅಲ್ಲಿ ಮತ್ತೆ SCC ಮತ್ತೆ C1 ಯಾಕೆ ಬಂತು ಅಲ್ಲಿ ನನಗೂ ಗೊತ್ತಾಗ್ತಾ ಇಲ್ಲ. ಸೊ SC ಕ್ಯಾಟಗರಿ ಅವರು ಇದ್ರೆ ಅದನ್ನ ಹೇಳ್ಬೇಕು ನನಗಷ್ಟೇ. ಸೊ ಈ ರೀತಿ ಅಲಾಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು KE ಅವರು ಒಂದು ಡೀಟೇಲ್ ಆದ ಸೀಟ್ ಮೆಟ್ರಿಕ್ಸ್ ಅನ್ನ ಕೊಡ್ಲಿ. ಅದನ್ನು ಕೂಡ PDF ಅನ್ನ ಯಾವ ರೂಪದಲ್ಲಿ ಕೊಡ್ಲಿ ಅಂದ್ರೆ ಸರ್ಚ್ ಮಾಡೋದಕ್ಕೆ ಈಸಿ ಆಗ್ಲಿ. ಈ PDF ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ಇದನ್ನ PDF ಮಾಡಿರೋದಕ್ಕೆ ಡೈರೆಕ್ಟ್ ಆಗಿ PDF ಮಾಡಿರೋದಲ್ಲ ಇದು. ಸೊ ಸರ್ಚ್ ಮಾಡೋದು ಬಹಳ ಪ್ರಾಬ್ಲಮ್ ಆಗ್ತದೆ ಇಲ್ಲಿ. ನೋಡ್ಬೋದು ಇಲ್ಲಿ ಎಲ್ಲಾ ಕಾಲೇಜಲ್ಲೂ ಕೊಟ್ಟಿದೀವಿ ಅಂತ ಹೇಳ್ತಾರೆ ಅವರು, ಬಟ್ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಹೆಂಗ್ ಅರ್ಥ ಆಗ್ಬೇಕಿದು? URB ಟೋಟಲ್ ಅಂತೆ 3B 3A, ಅಲ್ಲಿ ಎಷ್ಟೆಷ್ಟು ಕ್ಯಾಟಗರಿ, ಯಾವ್ಯಾವ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ ಇದೆ, ಏನೂ ಕೂಡ ಕ್ಲಿಯರ್ ಕಟ್ ಆಗಿಲ್ಲ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, KE ಅವರಲ್ಲಿ ಈ ರೀತಿ ಒಂದು PDF ಅನ್ನ ಕೊಡಿ. ಸೊ ಡೆಫಿನೆಟ್ಲಿ ಇದನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರಿ. ನಮಗೆ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಸೀಟ್ ನಂಬರ್ ಸಿಕ್ಬಿಡ್ತದೆ, ಎಷ್ಟು ಸೀಟ್ ಇದೆ ಯಾವ ಕ್ಯಾಟಗರಿಗೆ, ಟೋಟಲ್ ಸೀಟ್ ಎಷ್ಟು, ಇವೆಲ್ಲದರ ಇನ್ಫಾರ್ಮೇಶನ್ ಕೂಡ ನಮಗೆ ಸಿಗ್ತದ. ದಯವಿಟ್ಟು ಇದನ್ನ ಕೊಡಿ. ಎರಡನೇದಾಗಿ KE ಅವರು ವೆಟರ್ನರಿ ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲೂ ಕೂಡ ಕ್ಲಾರಿಟಿ ಇಲ್ಲ ನೋಡಿ. SC ABC ಇದೆ, SC C ಗೆ ಮತ್ತೆ 20% ಅನ್ನ ಯಾಕೆ ಅಲಾಟ್ ಮಾಡಿದ್ದಾರೆ? ಗೌರ್ಮೆಂಟ್ ಕಡೆಯಿಂದ ರೂಲ್ಸ್ ಇರಬಹುದು, ಬಟ್ ಆ ಒಂದು ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆದ್ರೂ ರಿಲೀಸ್ ಮಾಡಿ KE ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನರ್ಸಿಂಗ್ ಕೂಡ ಅದೇ ನೋಡಿ, ಇಲ್ಲಿ SCC 20%, SCC ಇದೆ ಮತ್ತೆ 20% ಇದೆ. ಸೊ ಹಾಗಾದ್ರೆ ನೀವು GM ಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ, 2A ಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ? ಸೊ ಏನು ಕ್ಲಾರಿಟಿನೇ ಇಲ್ಲ ಇದರಲ್ಲಿ. ಇರ್ಲಿ, ಬಟ್ KE ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಡೀಟೇಲ್ ಆಗಿ ನಮಗೆ ಈ ರೀತಿಯಾಗಿ ಒಂದು PDF ಅನ್ನ ರಿಲೀಸ್ ಮಾಡಿ. ಯಾಕಂದ್ರೆ ಇದರಲ್ಲಿ ವಿತ್ ಕಾಲೇಜ್ ಕೋಡ್ ಇದೆ, ಇದರಲ್ಲಿ ಕಾಲೇಜ್ ಕೋಡ್ ಇಲ್ಲ. ಕಾಲೇಜ್ ಕೋಡ್ ಇಲ್ಲ ಅಂದಾಗ ಸರ್ಚ್ ಮಾಡೋದು ಬಹಳ ಡಿಫಿಕಲ್ಟ್. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ ಇದು. ಸೊ ಆ ಕಾರಣಕ್ಕೆ ವಿತ್ ಕಾಲೇಜ್ ಕೋಡ್ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ SC ಕ್ಯಾಟಗರಿಯಲ್ಲಿ ರಿಸರ್ವೇಶನ್ ಕಾಲಮ್ ಅಲ್ಲಿ SC ABC ಬಂದ್ರೆ ಮಾತ್ರ ನಾವು ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಹೆಲ್ಪ್ ಆಗ್ತದ ಅಥವಾ ಅದು ಆಗ್ತದ ಅಂತ ಹೇಳಿದ್ದಾರೆ KE ಅವರು. ಬಟ್ ಮೊನ್ನೆ ಪ್ರಜಾವಾಣಿಯಲ್ಲಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತಂದ್ರೆ ನೋಡಿ, 11,000 SC ಸ್ಟೂಡೆಂಟ್ಸ್ ಫಿಯರ್ ಲಾಸಿಂಗ್ ರಿಸರ್ವ್ಡ್ ಸೀಟ್ಸ್ ಇನ್ CET ಕೌನ್ಸಿಲಿಂಗ್. So out of 43,353 SC students, 32,267 students including 8,776 under category A, 11,000 odd under category B, 12,000 odd under category C have entered their RD number. But remaining 11,000 students ಗಳಿಗೆ ಇನ್ನೂ RD ನಂಬರ್ ಇರುವಂತ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಅಥವಾ ಸಿಕ್ಕಿದ್ರು ಕೂಡ ಅದನ್ನ KE ವೆಬ್ಸೈಟ್ ಅಲ್ಲಿ ಅವರು ಆಡ್ ಮಾಡಿಲ್ಲ. ಇಲ್ಲಿ ಮೇನ್ ಆಗಿ KE ಅವರ ಕಡೆಯಿಂದ ಏನು ಮಿಸ್ಟೇಕ್ ಆಗ್ಬಿಡ್ತು ಅಂತ ಅಂದ್ರೆ, ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಇದನ್ನ ಮೆಂಡೇಟರಿ ಮಾಡಿರ್ಲೇ ಇಲ್ಲ. ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ರು ಅಥವಾ ತಮ್ಮ ಒಂದು ಬ್ರೋಷರ್ದಲ್ಲಿ ಮೆನ್ಷನ್ ಮಾಡಿದ್ರು, ಎಲ್ಲ ಹೌದು. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೂಡ ಯಾವ ರೀತಿ ನೆಗ್ಲಿಜೆನ್ಸಿ ಇರ್ತದ ಅಂತಂದ್ರೆ, ಅವರ ಕುತ್ತಿಗೆಯ ತನಕ ನೀರು ಬರೋ ತನಕ ಅವ್ರು ಸುಮ್ಮನೆ ಇರ್ತಾರೆ, ಆರಾಮ್ ಇರ್ತಾರೆ. ಯಾವಾಗ ಕುತ್ತಿಗೆವರೆಗೆ ನೀರು ಬರ್ತದ ಅವಾಗ ಅನಿಸ್ತದ ನಮ್ ಜೀವ ಹೋಗ್ಬೋದು ಅಂತ, ಅವಾಗ ಅವ್ರು ಎದ್ದು ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಸೊ KE ಅವರು ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿರ್ಲಿಲ್ಲ. ಸೊ ಅಂತಹ ಸ್ಟೂಡೆಂಟ್ಸ್ ಗಳಿಗೆ SC ABC ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಆ ರಿಸರ್ವೇಶನ್ ಅನ್ನ ಅಲ್ಲಿ ಹಾಕೋದಕ್ಕೇನೆ ಅವಕಾಶ ಕೊಡಬಾರ್ದಾಗಿತ್ತು. ಸೊ SC ಓನ್ಲಿ ಹಳೆ ಏನು SC ಸರ್ಟಿಫಿಕೇಟ್ ಇತ್ತು ಅದನ್ನ ಹಾಕಿದವರಿಗೆ RD ನಂಬರ್ ಎಕ್ಸೆಪ್ಟ್ ಆಗ್ಬಿಡ್ತು. ಸೊ ಯುವರ್ ನೇಮ್ ಇಸ್ ಮ್ಯಾಚ್ ಅಂತ ಬಂದ್ಬಿಡ್ತು, ಅದಕ್ಕಾಗಿ ಅಪ್ಲಿಕೇಶನ್ ಅನ್ನ ಹಾಕ್ಬಿಟ್ರು ಅವರು. ಆದ್ರೆ ನಾನ್ ಹೇಳ್ತಾ ಇರೋದು SC ಕ್ಯಾಟಗರಿಯಲ್ಲಿ ABC ಡಿಸ್ಟ್ರಿಬ್ಯೂಷನ್ ಅಂದ್ರೆ ಆ ಮೆನ್ಷನ್ ಇರ್ಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೇನೆ ಅವಕಾಶ ಕೊಡಬಾರ್ದಾಗಿತ್ತು ಆ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ. ಸೊ ಅಂದ್ರೆ ಅಲ್ಲೇ ಸ್ಟಾಪ್ ಆಗ್ಬೇಕಿತ್ತು. ಅವಾಗ ಏನ್ ಮಾಡ್ತಿದ್ರು ವಿದ್ಯಾರ್ಥಿಗಳು, ಇಮಿಡಿಯೇಟ್ ಆಗಿ ತಹಶೀಲ್ದಾರ್ ಆಫೀಸ್ ಕಡೆ ಹೋಗ್ತಿದ್ರು. ಸೊ ಅಪ್ಲಿಕೇಶನ್ ತಮ್ಮ ಒಂದು SC ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಂದ್ಬಿಡ್ತಿದ್ರು. ಈಗೇನಾಗಿದೆ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗಳು ಮಾಡಿಸಿದ್ದಾರೆ, ಬಟ್ ಈ ಕೆಲವೊಂದು ಸ್ಟೂಡೆಂಟ್ಸ್ ಗಳು ಅವರಿಗೆ ಅವಾಗ ಅದರ ಬಗ್ಗೆ ಜ್ಞಾನ ಇರ್ಲಿಲ್ಲ, ಇನ್ಫಾರ್ಮೇಶನ್ ಇರ್ಲಿಲ್ಲ ಅಂತ ಅನ್ಕೊಳ್ಳಂತೆ. KE ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಆದ್ರೂ ಕೂಡ KE ಅವರ ವಿಡಿಯೋಸ್ ಗಳನ್ನಾಗ್ಲಿ ಅಥವಾ ಮೆಸೇಜಸ್ ಗಳನ್ನಾಗ್ಲಿ ನೋಡೋದಕ್ಕೆ ಅವರಿಗೆ ಬರೋದಿಲ್ಲ ಅಂತ ಅನ್ಕೊಳ್ಳಂತೆ. ಸೊ ಇಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿನೇ ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ರೆ, ಅಂದ್ರೆ ಅಪ್ಲಿಕೇಶನ್ ABC ಇಲ್ಲ ಅಂದ್ರೆ ತಗೊಳ್ಳೋ ಅಂತ
ಸಿಸ್ಟಮ್ ಅನ್ನೇ ಅಲ್ಲಿ ಕ್ರಿಯೇಟ್ ಮಾಡದೇ ಇದ್ದಿದ್ರೆ ಅವಾಗ ಎಲ್ಲರೂ ಕೂಡ ಮಾಡಿಸ್ಕೊತಿದ್ರಲ್ವಾ. ಸೊ ಇರ್ಲಿ, ಆದ್ರೆ ಈಗ ಇದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಹಾಗಾದ್ರೆ? 11,000 ವಿದ್ಯಾರ್ಥಿಗಳು ಈ ರೀತಿ ಆಗಿದೆ ಅಂತಂದ್ರೆ ಅವ್ರನ್ನ ಕನ್ಸಿಡರ್ ಮಾಡದೇನೆ ಹಾಗಾದ್ರೆ ಸೀಟ್ ಡಿಸ್ಟ್ರಿಬ್ಯೂಷನ್ ಕೆಇ ಅವರು ಮಾಡಬಹುದಾ? ಅದು ಕೂಡ ಡೌಟ್ ಇದೆ ನನಗೆ. ಫೈನ್. ಇದರ ಜೊತೆಗೆ ನಿನ್ನೆಯವರೆಗೆ ಅಂದ್ರೆ ಸಾರಿ ಇವತ್ತಿನವರೆಗೆ ಯಾರ್ಯಾರು CBSE ಅಲ್ಲಿ ಮಾರ್ಕ್ಸ್ ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ಅನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಬಟ್ ಇದು ಇವತ್ತಿನವರೆಗೆ ನಡೆಯುವಂಥದ್ದು. ಹಾಗಾಗಿ ನಾಳೆ ಮಾಕ್ ಅಲಾಟ್ಮೆಂಟ್ ನ ಇಷ್ಟು ಅರ್ಜೆಂಟ್ ಅಲ್ಲಿ ರಿಲೀಸ್ ಮಾಡುವಂತ ಅವಶ್ಯಕತೆ ಇದೆಯಾ ಹಾಗಾದ್ರೆ? ಸೊ ಅಟ್ ಲೀಸ್ಟ್ ಇನ್ನೊಂದು 2 ದಿನ ವೇಟ್ ಮಾಡಿ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಅಟ್ ಲೀಸ್ಟ್ ಬೈ ಡಿಫಾಲ್ಟ್ SC ಕ್ಯಾಟಗರಿ ಅವರಿಗೆ ABC ಅನ್ನು ಎಂಟರ್ ಮಾಡೋದಕ್ಕೆ 8ನೇ ತಾರೀಕಿನವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಟ್ ಲೀಸ್ಟ್ ಅದನ್ನಾದ್ರೂ ಮುಗಿಸ್ಕೊಂಡು ಮಾಡ್ಬೇಕಲ್ವಾ? ಯಾಕಂದ್ರೆ ಇಲ್ಲ ಅಂದ್ರೆ ಏನಾಗ್ತದ, ಈ ಮಾಕ್ ಅಲಾಟ್ಮೆಂಟ್ ಗೆ ಯಾವುದೇ ರೀತಿ ಮೀನಿಂಗೇ ಇರೋದಿಲ್ಲ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಕರೆಕ್ಟ್ ಆದ ಇನ್ಫಾರ್ಮೇಶನ್ನೇ ಸಿಗೋದಿಲ್ಲ, ರೈಟ್? ಯಾಕಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದರಿಂದ ಆಲ್ರೆಡಿ ಹೊರಗಿರ್ತಾರೆ. ಸೊ ಆ ಕಾರಣಕ್ಕೆ ಮಾಕ್ ಅಲಾಟ್ಮೆಂಟ್ ಗೆ ಮೀನಿಂಗೇ ಬರೋದಿಲ್ಲ. ಸೊ ಕೆಇ ಅವ್ರಲ್ಲಿ ರಿಕ್ವೆಸ್ಟ್ ಇಷ್ಟೇ, ಮೊದಲನೇದಾಗಿ ದಯವಿಟ್ಟು ಡೀಟೇಲ್ ಆಗಿ ತಮ್ಮ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನ ಇಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ ಈ ರೀತಿ ಇಷ್ಟು ವರ್ಷ ಏನು ಕೊಡ್ತಿದ್ರು ಆ ರೀತಿ ಕೊಡಿ. ಸೊ ದಟ್ ವಿದ್ಯಾರ್ಥಿಗಳಿಗೆ ವಿತ್ ಕೋಡ್ ನಂಬರ್ ಕೊಟ್ರೆ ಹೆಲ್ಪ್ ಆಗ್ತದೆ. ಎರಡನೇದಾಗಿ ಇದೇನು ಡಿಸ್ಟ್ರಿಬ್ಯೂಷನ್ ಇದೆ SC ABC ಆದ್ಮೇಲೆ ಮತ್ತೆ SCC ಕ್ಯಾಟಗರಿಯಲ್ಲಿ 20% ಅಂತ ಏನು ಮೆನ್ಷನ್ ಮಾಡಿದ್ದಾರೆ ನರ್ಸಿಂಗ್ ಅಲ್ಲಾಗ್ಲಿ ಅಥವಾ ವೆಟರ್ನರಿ ಅಲ್ಲಾಗ್ಲಿ. ಸೊ ಇದು ಏನಿದು ಮೀನಿಂಗ್ ಅನ್ನೋದಾದ್ರೂ ವಿದ್ಯಾರ್ಥಿಗಳಿಗೆ ಅಟ್ ಲೀಸ್ಟ್ ಆ ಕ್ಯಾಟಗರಿ ಅವರಿಗಾದ್ರೂ ಗೊತ್ತಾಗ್ಬೇಕಲ್ವಾ? ಸೊ ಮೂರನೇದಾಗಿ 11,000 ವಿದ್ಯಾರ್ಥಿಗಳು ಹೊರಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನ್, ಇದು ಅವರ ಒಂದು ಹೆಡ್ಡೇಕ್, ಅದು ನಾನು ಮಾತಾಡೋದಿಲ್ಲ. ಆದ್ರೆ ಇಂತಹ ವಿದ್ಯಾರ್ಥಿಗಳು ಆಮೇಲೆ ಬಂದ್ರು ಅಂದ್ರೆ ಎಂಟ್ರಿ ಹೊಡೆದ್ರು ಅಂತ ಅಂದ್ರೆ, ಸೊ ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಆಗ್ಬಿಟ್ಟ ಮೇಲೆ ಇವು ವಿದ್ಯಾರ್ಥಿಗಳು ಬಂದ್ರು ಅಂತ ಅಂದ್ರೆ ಅವ್ರಿಗೆ ಏನ್ ಕತೆ, ಅದು ಕೂಡ ಗೊತ್ತಿಲ್ಲ. ಸೊ ಅದರ ಜೊತೆಗೆ ಕೊನೆಯದಾಗಿ ಈ ವಿದ್ಯಾರ್ಥಿಗಳು ಏನು CBSE ಅಥವಾ ICSE ಜಾಸ್ತಿ ಮಾರ್ಕ್ಸ್ ಬಂದ್ರೆ ಅಥವಾ ಕಡಿಮೆ ಬಂದ್ರೆ 6ನೇ ತಾರೀಕಿನವರೆಗೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವರು ಬಂದು ಅದನ್ನ ಸಬ್ಮಿಟ್ ಮಾಡಿದ ಮೇಲೆ ಅವರಿಗೆ ಸ್ಪಾಟ್ ರ್ಯಾಂಕ್ ಕೊಟ್ಟು ಆ ಸ್ಪಾಟ್ ರ್ಯಾಂಕ್ ಅನ್ನ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರ? ಸೊ ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದವರು ಅಂದ್ರೆ ರ್ಯಾಂಕ್ ಜಾಸ್ತಿ ಕಡಿಮೆ ಆದವರಿಗೆ ಸೊ ಅವ್ರನ್ನ ಬಿಟ್ಟು ಏನು ಮಾರ್ಕ್ ಅಲಾಟ್ಮೆಂಟ್ ಮಾಡ್ತಾರ? ಅದು ಕ್ಲಾರಿಟಿ ಇಲ್ಲ. ಸೊ ಒಟ್ಟಿನಲ್ಲಿ ನಾಳೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬಹುದು, ವೇಟ್ ಮಾಡಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಸೊ ಏನಾದ್ರು ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಿದ್ರೆ 9ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದಾರೆ ಬೆಳಗ್ಗೆ 10 ಗಂಟೆವರೆಗೆ. ಸೊ ಅಷ್ಟರೊಳಗೆ ಚೇಂಜಸ್ ಅನ್ನ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಯನ್ನ ಫೈನಲ್ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.